ಕಡೆ ಈಗ ರಾನ್ಯರಾವ್ ತಂದೆ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಪ್ರೋಟೋಕಾಲ್ ಉಲ್ಲಂಘನೆ ಆಗಿರುವ ವಿಚಾರವಾಗಿ ರಾನ್ಯರಾವ್ ಪದೇ ಪದೇ ಏರ್ಪೋರ್ಟ್ಗೆ ಹೋಗೋದಕ್ಕೆ ಬರೋದಕ್ಕೆ ತಂದೆಯ ಕಾರನ್ನ, ಸರ್ಕಾರಿ ಕಾರನ್ನ ಬಳಕೆ ಮಾಡಿಕೊಳ್ತಾ ಇದ್ರು ಅನ್ನೋದು. ಸೊ ಈ ಕ್ಷಣದ ಬಿಗ್ ಅಪ್ಡೇಟ್ ಇದೆ. ರಾನ್ಯ ತಂದೆ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಐಪಿಎಸ್ ಅಧಿಕಾರಿ ಆಗಿರುವಂತಹ ರಾಮಚಂದ್ರ ಅವರ ವಿರುದ್ಧ ತನಿಖೆಗೆ ಆದೇಶವನ್ನ ಹೊರಡಿಸಿದೆ. ಕೇವಲ ಸಿಐಡಿಗೆ ಮಾತ್ರ ಅಲ್ಲ, ರಾಮಚಂದ್ರ ರಾವ್ ವಿರುದ್ಧವಾಗಿಯೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದ್ದು ಐಒ ಅನ್ನ ಕೂಡ ನೇಮಕ ಮಾಡಿದೆ. ಏರ್ಪೋರ್ಟ್ ನಲ್ಲಿ ರಾನ್ಯಾಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡ್ತಾ ಇದ್ದಿದ್ದು ಯಾರು, ಇಲ್ಲಿ ತಂದೆ ರಾಮಚಂದ್ರ ರಾವ್ ಅವರ ಪಾತ್ರ ಏನಾಗಿತ್ತು, ಇದೆಲ್ಲದರ ಬಗ್ಗೆ ತನಿಖೆಯನ್ನು ನಡೆಸೋದಕ್ಕೆ ತನಿಖಾಧಿಕಾರಿಯನ್ನು ಕೂಡ ನೇಮಕ ಮಾಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ಈಗ ಒಂದು ಕಡೆ ಸಿಐಡಿ ತನಿಖೆ, ಮತ್ತೊಂದು ಕಡೆ ತಂದೆ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ. ಯಾವ ರೀತಿಯಾಗಿ ಸಾಗುತ್ತೆ ತನಿಖೆ? ಈಗ ರಾಮಚಂದ್ರ ಅವರ ಪಾತ್ರ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಗೊತ್ತು ಮಾಡಿಕೊಳ್ಳುತ್ತೆ ಅಧಿಕಾರಿಗಳು. ಎಸ್ ನಾಗೇಂದ್ರ, ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡ ಕೂಡ ಈ ಪ್ರಕರಣ ಹೊರಬರ್ತಾ ಇದ್ದ ಹಾಗೆ ಎಡಿಜಿಪಿ ರಾಮಚಂದ್ರ ರಾವ್ ಅವರ ಹೆಸರನ್ನ ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ. ಇವರ ಒಂದು ಗಾಡಿಯನ್ನ ಬಳಸಿಕೊಂಡು, ಇವರ ಇರುವಂತಹ ಪ್ರೋಟೋಕಾಲ್ ಅನ್ನ ಬಳಸಿಕೊಂಡು ನಟಿ ರಾನ್ಯರಾವ್ ಹೋಗ್ತಾ ಇರುವಂತಹ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಡಿಆರ್ಐ ತನಿಖೆಯಲ್ಲಿ ಕೂಡ ಈ ವಿಚಾರ ಬಹಿರಂಗವಾಗಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ಕೂಡ ಈಗ ಈ ಒಂದು ಪ್ರೋಟೋಕಾಲ್ ಅನ್ನ, ಐಪಿಎಸ್ ಅಧಿಕಾರಿಗಳಿಗೆ ನೀಡುವಂತಹ ಪ್ರೋಟೋಕಾಲ್ ಅನ್ನ ಯಾವ ರೀತಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಯಾವಾಗೆಲ್ಲ ಬಳಸ್ಕೊಳ್ತಾ ಇದ್ರು, ಯಾವ ರೀತಿಯಾಗಿ ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಸ್ವತಃ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಎನ್ನುವಂತದ್ದನ್ನ ತಿಳಿದುಕೊಳ್ಳುವ ಕಾರಣಕ್ಕಾಗಿ ಈಗ ಸದ್ಯ ಅವರ ಐಪಿಎಸ್ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಿದ್ದಾರೆ. ಸರ್ಕಾರದ ಅಪರ ಅಧೀನ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರನ್ನ ಸದ್ಯ ಈಗ ನೇಮಕ ಮಾಡಿದ್ದು, ಗೌರವ್ ಗುಪ್ತಾ ಈ ಒಂದು ವಿಚಾರಕ್ಕೆ ಇದನ್ನ ತನಿಖೆಯನ್ನ ನಡೆಸಿ ಸರ್ಕಾರಕ್ಕೆ ಒಂದು ವಾರದೊಳಗೆ ವರದಿಯನ್ನ ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ಇದಕ್ಕೆ ಸಂಪೂರ್ಣ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಡಿಜಿಐಜಿಪಿ ಅಲೋಕ್ ಮೋಹನ್ ಅವರಿಗೆ ಕೂಡ ಸರ್ಕಾರದಿಂದ ಸೂಚನೆ ಬಂದಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಪ್ರೋಟೋಕಾಲ್ ವಿಚಾರ ಕೂಡ ಸಾಕಷ್ಟು ಚರ್ಚೆಯಾಗಿತ್ತು. ಈ ಪ್ರೋಟೋಕಾಲ್ನ ದುರ್ಬಳಕೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಕೂಡ ಸಾಕಷ್ಟು ಮುಜುಗರ ಆಗಿತ್ತು. ಹೀಗಾಗಿ ಈ ಒಂದು ಪ್ರೋಟೋಕಾಲ್ಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವಂತಹ ಆರೋಪ ಏನಿದೆ, ಇದರ ಸತ್ಯಾಸತ್ಯತೆಯನ್ನ ಪರಿಶೀಲಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಹಿರಿಯ ಸರ್ಕಾರದ ಅಧೀನ ಕಾರ್ಯದ ಅಪರ ಮುಖ್ಯ ಕಾರ್ಯದರ್ಶಿಯಾದ ಗೌರವ್ ಗುಪ್ತಾ ಅವರನ್ನೇ ನೇಮಕ ಮಾಡಿದ್ದಾರೆ. ಅವರೇ ಸ್ವತಃ ಈ ಒಂದು ಕೇಸ್ನಲ್ಲಿ ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ವಿಚಾರಣೆಯನ್ನ ನಡೆಸಿ ಸರ್ಕಾರಕ್ಕೆ ಒಂದು ವಾರದೊಳಗೆ ಇದರ ಬಗ್ಗೆ ವರದಿಯನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಡೆ ಈಗ ರಾನ್ಯರಾವ್ ತಂದೆ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಪ್ರೋಟೋಕಾಲ್ ಉಲ್ಲಂಘನೆ ಆಗಿರುವ ವಿಚಾರವಾಗಿ ರಾನ್ಯರಾವ್ ಪದೇ ಪದೇ ಏರ್ಪೋರ್ಟ್ಗೆ ಹೋಗೋದಕ್ಕೆ ಬರೋದಕ್ಕೆ ತಂದೆಯ ಕಾರನ್ನ, ಸರ್ಕಾರಿ ಕಾರನ್ನ ಬಳಕೆ ಮಾಡಿಕೊಳ್ತಾ ಇದ್ರು ಅನ್ನೋದು. ಸೊ ಈ ಕ್ಷಣದ ಬಿಗ್ ಅಪ್ಡೇಟ್ ಇದೆ. ರಾನ್ಯ ತಂದೆ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಐಪಿಎಸ್ ಅಧಿಕಾರಿ ಆಗಿರುವಂತಹ ರಾಮಚಂದ್ರ ಅವರ ವಿರುದ್ಧ ತನಿಖೆಗೆ ಆದೇಶವನ್ನ ಹೊರಡಿಸಿದೆ. ಕೇವಲ ಸಿಐಡಿಗೆ ಮಾತ್ರ ಅಲ್ಲ, ರಾಮಚಂದ್ರ ರಾವ್ ವಿರುದ್ಧವಾಗಿಯೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದ್ದು ಐಒ ಅನ್ನ ಕೂಡ ನೇಮಕ ಮಾಡಿದೆ. ಏರ್ಪೋರ್ಟ್ ನಲ್ಲಿ ರಾನ್ಯಾಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡ್ತಾ ಇದ್ದಿದ್ದು ಯಾರು, ಇಲ್ಲಿ ತಂದೆ ರಾಮಚಂದ್ರ ರಾವ್ ಅವರ ಪಾತ್ರ ಏನಾಗಿತ್ತು, ಇದೆಲ್ಲದರ ಬಗ್ಗೆ ತನಿಖೆಯನ್ನು ನಡೆಸೋದಕ್ಕೆ ತನಿಖಾಧಿಕಾರಿಯನ್ನು ಕೂಡ ನೇಮಕ ಮಾಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ಈಗ ಒಂದು ಕಡೆ ಸಿಐಡಿ ತನಿಖೆ, ಮತ್ತೊಂದು ಕಡೆ ತಂದೆ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ. ಯಾವ ರೀತಿಯಾಗಿ ಸಾಗುತ್ತೆ ತನಿಖೆ? ಈಗ ರಾಮಚಂದ್ರ ಅವರ ಪಾತ್ರ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಗೊತ್ತು ಮಾಡಿಕೊಳ್ಳುತ್ತೆ ಅಧಿಕಾರಿಗಳು. ಎಸ್ ನಾಗೇಂದ್ರ, ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡ ಕೂಡ ಈ ಪ್ರಕರಣ ಹೊರಬರ್ತಾ ಇದ್ದ ಹಾಗೆ ಎಡಿಜಿಪಿ ರಾಮಚಂದ್ರ ರಾವ್ ಅವರ ಹೆಸರನ್ನ ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ. ಇವರ ಒಂದು ಗಾಡಿಯನ್ನ ಬಳಸಿಕೊಂಡು, ಇವರ ಇರುವಂತಹ ಪ್ರೋಟೋಕಾಲ್ ಅನ್ನ ಬಳಸಿಕೊಂಡು ನಟಿ ರಾನ್ಯರಾವ್ ಹೋಗ್ತಾ ಇರುವಂತಹ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಡಿಆರ್ಐ ತನಿಖೆಯಲ್ಲಿ ಕೂಡ ಈ ವಿಚಾರ ಬಹಿರಂಗವಾಗಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ಕೂಡ ಈಗ ಈ ಒಂದು ಪ್ರೋಟೋಕಾಲ್ ಅನ್ನ, ಐಪಿಎಸ್ ಅಧಿಕಾರಿಗಳಿಗೆ ನೀಡುವಂತಹ ಪ್ರೋಟೋಕಾಲ್ ಅನ್ನ ಯಾವ ರೀತಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಯಾವಾಗೆಲ್ಲ ಬಳಸ್ಕೊಳ್ತಾ ಇದ್ರು, ಯಾವ ರೀತಿಯಾಗಿ
ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸ್ವತಃ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಎನ್ನುವಂತದ್ದನ್ನ ತಿಳಿದುಕೊಳ್ಳುವ ಕಾರಣಕ್ಕಾಗಿ ಈಗ ಸದ್ಯ ಅವರ ತನಿಖಾ ಐಪಿಎಸ್ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಿದ್ದಾರೆ. ಸರ್ಕಾರದ ಅಪರ ಅಧೀನ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರನ್ನ ಸದ್ಯ ಈಗ ನೇಮಕ ಮಾಡಿದ್ದು, ಗೌರವ್ ಗುಪ್ತಾ ಈ ಒಂದು ವಿಚಾರಕ್ಕೆ ಇದನ್ನ ತನಿಖೆಯನ್ನ ನಡೆಸಿ ಸರ್ಕಾರಕ್ಕೆ ಒಂದು ವಾರದೊಳಗೆ ವರದಿಯನ್ನ ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ಇದಕ್ಕೆ ಸಂಪೂರ್ಣ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಡಿಜಿಐಜಿಪಿ ಅಲೋಕ್ ಮೋಹನ್ ಅವರಿಗೆ ಕೂಡ ಸರ್ಕಾರದಿಂದ ಸೂಚನೆ ಬಂದಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಪ್ರೋಟೋಕಾಲ್ ವಿಚಾರ ಕೂಡ ಸಾಕಷ್ಟು ಚರ್ಚೆಯಾಗಿತ್ತು. ಈ ಪ್ರೋಟೋಕಾಲ್ನ ದುರ್ಬಳಕೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಕೂಡ ಸಾಕಷ್ಟು ಮುಜುಗರ ಆಗಿತ್ತು. ಹೀಗಾಗಿ ಈ ಒಂದು ಪ್ರೋಟೋಕಾಲ್ಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವಂತಹ ಆರೋಪ ಏನಿದೆ, ಇದರ ಸತ್ಯಾಸತ್ಯತೆಯನ್ನ ಪರಿಶೀಲಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಹಿರಿಯ ಸರ್ಕಾರದ ಅಧೀನ ಕಾರ್ಯದ ಅಪರ ಮುಖ್ಯ ಕಾರ್ಯದರ್ಶಿಯಾದ ಗೌರವ್ ಗುಪ್ತಾ ಅವರನ್ನೇ ನೇಮಕ ಮಾಡಿದ್ದಾರೆ. ಅವರೇ ಸ್ವತಃ ಈ ಒಂದು ಕೇಸ್ನಲ್ಲಿ ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ವಿಚಾರಣೆಯನ್ನ ನಡೆಸಿ ಸರ್ಕಾರಕ್ಕೆ ಒಂದು ವಾರದೊಳಗೆ ಇದರ ಬಗ್ಗೆ ವರದಿಯನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಡೆ ಈಗ ರಾನ್ಯರಾವ್ ತಂದೆ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಪ್ರೋಟೋಕಾಲ್ ಉಲ್ಲಂಘನೆ ಆಗಿರುವ ವಿಚಾರವಾಗಿ ರಾನ್ಯರಾವ್ ಪದೇ ಏರ್ಪೋರ್ಟ್ಗೆ ಹೋಗೋದಕ್ಕೆ ಬರೋದಕ್ಕೆ ತಂದೆಯ ಸರ್ಕಾರಿ ಕಾರನ್ನ ಬಳಕೆ ಮಾಡಿಕೊಳ್ತಾ ಇದ್ರು ಅನ್ನೋದು. ಸೊ ಈ ಕ್ಷಣದ ಬಿಗ್ ಅಪ್ಡೇಟ್ ಇದೆ. ರಾನ್ಯ ತಂದೆ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಐಪಿಎಸ್ ಅಧಿಕಾರಿ ಆಗಿರುವಂತಹ ರಾಮಚಂದ್ರ ಅವರ ವಿರುದ್ಧ ತನಿಖೆಗೆ ಆದೇಶವನ್ನ ಹೊರಡಿಸಿದೆ. ಕೇವಲ ಸಿಐಡಿಗೆ ಮಾತ್ರ ಅಲ್ಲ, ರಾಮಚಂದ್ರ ರಾವ್ ವಿರುದ್ಧವಾಗಿಯೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದ್ದು, ಐಒ ಅನ್ನ ಕೂಡ ನೇಮಕ ಮಾಡಿದೆ. ಏರ್ಪೋರ್ಟ್ ನಲ್ಲಿ ರಾನ್ಯಾಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡ್ತಾ ಇದ್ದಿದ್ದು ಯಾರು, ಇಲ್ಲಿ ತಂದೆ ರಾಮಚಂದ್ರ ರಾವ್ ಅವರ ಪಾತ್ರ ಏನಾಗಿತ್ತು, ಇದೆಲ್ಲದರ ಬಗ್ಗೆ ತನಿಖೆಯನ್ನು ನಡೆಸೋದಕ್ಕೆ ತನಿಖಾಧಿಕಾರಿಯನ್ನು ಕೂಡ ನೇಮಕ ಮಾಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ಈಗ ಒಂದು ಕಡೆ ಸಿಐಡಿ ತನಿಖೆ, ಮತ್ತೊಂದು ಕಡೆ ತಂದೆ ರಾಮಚಂದ್ರ ರಾವ್ಗೂ ಕೂಡ ಸಂಕಷ್ಟ. ಯಾವ ರೀತಿಯಾಗಿ ಸಾಗುತ್ತೆ ತನಿಖೆ? ಈಗ ರಾಮಚಂದ್ರ ಅವರ ಪಾತ್ರ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಗೊತ್ತು ಮಾಡಿಕೊಳ್ಳುತ್ತೆ ಅಧಿಕಾರಿಗಳು. ಎಸ್ ನಾಗೇಂದ್ರ, ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡ ಕೂಡ ಈ ಪ್ರಕರಣ ಹೊರಬರ್ತಾ ಇದ್ದ ಹಾಗೆ ಎಡಿಜಿಪಿ ರಾಮಚಂದ್ರ ರಾವ್ ಅವರ ಹೆಸರನ್ನ ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ. ಇವರ ಒಂದು ಗಾಡಿಯನ್ನ ಬಳಸಿಕೊಂಡು, ಇವರ ಇರುವಂತಹ ಪ್ರೋಟೋಕಾಲ್ ಅನ್ನ ಬಳಸಿಕೊಂಡು ನಟಿ ರಾನ್ಯ ರಾವ್ ಹೋಗ್ತಾ ಇರುವಂತಹ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಡಿಆರ್ಐ ತನಿಖೆಯಲ್ಲಿ ಕೂಡ ಈ ವಿಚಾರ ಬಹಿರಂಗವಾಗಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ಕೂಡ ಈಗ ಈ ಒಂದು ಪ್ರೋಟೋಕಾಲ್ ಅನ್ನ ಐಪಿಎಸ್ ಅಧಿಕಾರಿಗಳಿಗೆ ನೀಡುವಂತಹ ಪ್ರೋಟೋಕಾಲ್ ಅನ್ನ ಯಾವ ರೀತಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಯಾವಾಗೆಲ್ಲ ಬಳಸ್ಕೊಳ್ತಾ ಇದ್ರು, ಯಾವ ರೀತಿಯಾಗಿ ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಸ್ವತಃ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಎನ್ನುವಂತದ್ದನ್ನ ತಿಳಿದುಕೊಳ್ಳುವ ಕಾರಣಕ್ಕಾಗಿ ಈಗ ಸದ್ಯ ಅವರ ತನಿಖಾ ಐಪಿಎಸ್ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಿದ್ದಾರೆ. ಸರ್ಕಾರದ ಅಪರ ಅಧೀನ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರನ್ನ ಸದ್ಯ ಈಗ ನೇಮಕ ಮಾಡಿದ್ದು, ಗೌರವ್ ಗುಪ್ತಾ ಈ ಒಂದು ವಿಚಾರಕ್ಕೆ ಇದನ್ನ ತನಿಖೆಯನ್ನ ನಡೆಸಿ ಸರ್ಕಾರಕ್ಕೆ ಒಂದು ವಾರದೊಳಗೆ ವರದಿಯನ್ನ ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ಇದಕ್ಕೆ ಸಂಪೂರ್ಣ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಡಿಜಿಐಜಿಪಿ ಅಲೋಕ್ ಮೋಹನ್ ಅವರಿಗೆ ಕೂಡ